Hi students, this is Ravi Chavan, Assistant Professor, Department of Commerce. Yesterday, previous video, we know about in financial management subject under cost of capital, we know about weighted average cost of capital and all theories are completed in previous video and uh, some problems are solved under alternative method of cost. Under cost method it is a alternative method. Again the same problem is solved under weighted average method because this problem is very important. This method is also very important the exam related point of view. So same problem solved in the weighted average method. That problem is solved under the cost method. Again that problem is solved under the weighted method. Okay, same again weighted average cost of capital means what is the meaning is given here. Okay, ನಿನ್ನೆ ನಾವು ಕಾಸ್ಟ್ ಮೆಥಡ್ದಲ್ಲಿ ವೇಟೆಡ್ ಏವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಥಿಯರಿ ತಿಳ್ಕೊಂಡಿದ್ದೀವಿ. ಅದರ ಮೇಲೆ ಒಂದು ಪ್ರಾಬ್ಲಮು ಸಾಲ್ವ್ ಮಾಡಿದ್ದೀವಿ. ಆ ಪ್ರಾಬ್ಲಮ್ದಲ್ಲಿ ಆ ಪ್ರಾಬ್ಲಮನ್ನು ನಾವು ಕಾಸ್ಟ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ವಿ. ಆ ಪ್ರಾಬ್ಲಮ್ ನಾವು ಕಾಸ್ಟ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ದೀವಿ. ಇವತ್ತು ನಾವು ಆ ಪ್ರಾಬ್ಲಮನ್ನು ಅದೇ ಸೇಮ್ ಪ್ರಾಬ್ಲಮನ್ನು ವೇಟೆಡ್ ಏವರೇಜ್ ಮೆಥಡ್ದಾಗ ಸಾಲ್ವ್ ಮಾಡೋಣ. ಅಂದರೆ ಕಾಸ್ಟ್ ಮೆಥಡ್ದಲ್ಲಿ ಸಾಲ್ವ್ ಮಾಡಿದ್ರು ಆನ್ಸರ್ ಸೇಮೇ ಬರ್ತದೆ, ವೇಟೆಡ್ ಮೆಥಡ್ದಲ್ಲಿ ಸಾಲ್ವ್ ಮಾಡಿದ್ರು ಆನ್ಸರ್ ಸೇಮ್ ಬರ್ತದೆ. ಅಂದರೆ ಇವು ಎರಡು ಅಲ್ಟರ್ನೇಟಿವ್ ಮೆಥಡ್. ವೇಟೆಡೇ ಸಾಲ್ವ್ ಮಾಡ್ಬೋದು ಒಂದು ಅಥವಾ ಕಾಸ್ಟರೇ ಸಾಲ್ವ್ ಮಾಡ್ಬೋದು. ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವೆಲ್ಲರೂ ವೇಟೆಡ್ ಎವರೇಜ್ ಮೆಥಡೇ ಸಾಲ್ವ್ ಮಾಡಬೇಕು. ಇವತ್ತೇನು ನಾನು ನಿಮಗೇನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಲ್ಲ, ಯಾವ ಮೆಥಡ್ ಹೇಳ್ತಾ ಇದ್ದೀನಲ್ಲ ವೇಟೆಡ್ ಎವರೇಜ್, ಅದೇ ಮೆಥಡ್ ನೀವು ಸಾಲ್ವ್ ಮಾಡಬೇಕು ಎಕ್ಸಾಮ್ದಲ್ಲಿ. ಯಾಕಂದರೆ ಇದಕ್ಕೆ ತುಂಬ ವೇಟೇಜ್ ಇದೆ. ಆಲ್ರೆಡಿ ನಾವು ನಿನ್ನೆ ಮೀನಿಂಗ್ ತಿಳ್ಕೊಂಡಿದ್ದೀವಿ. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ದ ಎವರೇಜ್ ಆಫ್ ಕಾಸ್ಟ್ ಆಫ್ the cost of various source of finance. Weighted average cost of capital is the average cost of the cost of various source of financing. ಅಂದರೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನಂದರೆ ಏನು ಕಾಸ್ಟ್ ಬರ್ತದೆ ಪ್ರತಿಯೊಂದು ಸೋರ್ಸಿಂದ, ಈಚ್ ಸೋರ್ಸಿಂದ ಏನು ಕಾಸ್ಟ್ ಬರ್ತದೆ ಆ ಪ್ರತಿಯೊಂದು ಸೋರ್ಸ್ದ ಕಾಂಬಿನೇಷನ್ ಮಾಡಿ ಅದರದೊಂದು ಎವರೇಜ್ ಕಾಸ್ಟ್ ಏನು ಬರ್ತದಲ್ಲ ಅದಕ್ಕೇನಂತೀವಿ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಇನ್ನೊಂದು ಹೆಸರಿದೆ. ಅನದರ್ ನೇಮ್ ಇಟ್ ಇಸ್ ನೋನ್ ಆ್ಯಸ್ ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಕಾಸ್ಟ್ ಇಸ್ ಆಲ್ಸೋ ನೋನ್ ಆ್ಯಸ್ ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇದಕ್ಕೆ ಇನ್ನೊಂದು ಹೆಸರು ಏನಿದೆ ರೀ, ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆ. ಇದಕ್ಕೆ ಈಗ ಫಾರ್ಮುಲಾ ಬರಲ್ಲ. ಇನ್ನು ನಿನ್ನಿದೆ ಸೇಮ್ ಪ್ರಾಬ್ಲಮ್. ಎಸ್ಟರ್ಡೇಸ್ ಪ್ರೀವಿಯಸ್ ವಿಡಿಯೋ ಏನು ಪ್ರಾಬ್ಲಮ್ ಇತ್ತು ಅದೇ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾಟ್ ಎವರ್ ದ ಪ್ರೀವಿಯಸ್ ವಿಡಿಯೋ ಪ್ರಾಬ್ಲಮ್, ದ ಸೇಮ್ ಪ್ರಾಬ್ಲಮ್ ಇಸ್ ಕಂಟಿನ್ಯೂ. ಆನ್ಸರ್ ಆಲ್ಸೋ ಸೇಮ್ ಬಟ್ ಸಾಲ್ವಿಂಗ್ ಮೆಥಡ್ ಇಸ್ ಡಿಫ್ರೆಂಟ್. ಓಕೆ, ಆನ್ಸರ್ ಸೇಮ್ ಬರ್ತದೆ, ಅದರ ಮೆಥಡ್ ಇಸ್ ಸಾಲ್ವಿಂಗ್ ಮೆಥಡ್ ಏನಂತಾರೆ ಡಿಫ್ರೆಂಟ್ ಇರ್ತದೆ. ಸೇಮ್ ಅಗೇನ್ ಫ್ರಮ್ ದ ಫಾಲೋಯಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದ ABC ಕಂಪನಿ ಲಿಮಿಟೆಡ್ ಕ್ಯಾಲ್ಕುಲೇಟ್ weighted average cost of capital using book value and market value. Same yesterday's problem, previous video problem. Source, book value, market value. There are 3 columns. First column is equity share. Equity share book value is 45,000 and market value is 90,000. Second one return earning, book value is 15,000 and market value is nil. Third one is preference share, book value is 10,000 and market value is same again 10,000. Debenture book value is 30,000 and market value is 30,000. Next go to the adjustment. The after tax cost of different source of financing is as follows. Equity share capital is 14%, return earning 13%, preference share capital 10% and debenture 5%. Okay, it is a cost of the cost of tax cost after tax cost. It is after tax cost. Equity share is 14%, return earning is 13%, preference share is 10% and debenture is 5%. Okay, it is a after tax cost for each source of finance. Okay, ಇದೇನು ಕೊಟ್ಟಿದ್ದಾನ್ರಿ, ಇಕ್ವಿಟಿ ಶೇರ್ ಇದೆ, ಅದರ ಬುಕ್ ವ್ಯಾಲ್ಯೂ ಇದೆ, ಮಾರ್ಕೆಟ್ ವ್ಯಾಲ್ಯೂ ಇದೆ, ನಿನ್ನಿದೆ ಸೇಮ್ ಪ್ರಾಬ್ಲಮ್ ಇದೆ. ರಿಟರ್ನ್ ಅರ್ನಿಂಗ್ ಬುಕ್ ವ್ಯಾಲ್ಯೂ ಇದೆ, ಅದರ ಮಾರ್ಕೆಟ್ ವ್ಯಾಲ್ಯೂ ಇನ್ನೂರಲ್ಲ. ಪ್ರಿಫರೆನ್ಸ್ ಶೇರ್ ಇದೆ, ಬುಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಸೇಮ್ ಇದೆ 10,000. ಡಿಬೆಂಚರ್ ಬುಕ್ ವ್ಯಾಲ್ಯೂ 30,000, ಮಾರ್ಕೆಟ್ ವ್ಯಾಲ್ಯೂ 30,000. ಮತ್ತು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕೊಟ್ಟಿದ್ದಾನೆ ಪ್ರತಿಯೊಂದು ಸೋರ್ಸ್ ಆಫ್ ಫೈನಾನ್ಸ್ದು. ಕಾಸ್ಟ್ ಆಫ್ ಇಕ್ವಿಟಿ ಶೇರ್ 14% ಇದೆ, ರಿಟರ್ನ್ ಅರ್ನಿಂಗ್ 13% ಇದೆ,
ಪ್ರಿಫರೆನ್ಸ್ ಶೇರ್ 10% ಇದೆ, ಡಿಬೆಂಚರ್ 5%. ನಿನ್ನಿದೆ ಸೇಮ್ ಪ್ರಾಬ್ಲಮ್ ಸೇಮ್, ಆದರೆ ಸಾಲ್ವಿಂಗ್ ಮೆಥಡ್ ಚೇಂಜ್. ನೀವು ಎಕ್ಸಾಮ್ದಲ್ಲಿ ಇದೇ ಮೆಥಡ್ ಸಾಲ್ವ್ ಮಾಡಬೇಕು, ನಿನ್ನೆ ಬಿಡಿಸುವಂಥ ಮೆಥಡ್ ಸಾಲ್ವ್ ಮಾಡೋಕ್ಕೆ ಹೋಗಬೇಡ್ರಿ. ಜಸ್ಟ್ ನಿಮಗೆ ಅಲ್ಟರ್ನೇಟಿವ್ ಮೆಥಡ್ ನಾ ಕೇಳಿದೆ, ಇಲ್ಲ ಇದಕ್ಕೆ ವೇಟೇಜ್ ತುಂಬ ಇದೆ, ನೀವು ಇದೇ ಮೆಥಡ್ ಹೇಳಬೇಕಂತ ಎಕ್ಸ್ಪರ್ಟ್ಸ್ದಿಂದ, ಸ್ಕಾಲರ್ಸ್ದಿಂದ ಕೆಲವೊಂದು ಇನ್ಫಾರ್ಮೇಷನ್ ತೊಗೊಂಡೆ. ಆ ಇನ್ಫಾರ್ಮೇಷನ್ ಮೇಲೆ ಮತ್ತು ನಾನು ಇನ್ನೊಂದು ಮೆಥಡ್ ನಿಮಗೆ ಸಾಲ್ವ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ತಾವೆಲ್ಲರೂ ಇದೇ ಮೆಥಡ್ ಸಾಲ್ವ್ ಮಾಡಬೇಕು. ಎಕ್ಸಾಮ್ದಲ್ಲಿ ಏನಾದರೂ ಕ್ವಶನ್ ಈ ಪ್ರಾಬ್ಲಮ್ ಅಪೇರ್ ಆದರೆ ನಿನ್ನೆ ಮೆಥಡ್ ಮೇಲೆ ನೀವು ಸಾಲ್ವ್ ಮಾಡೋಕ್ಕೆ ಹೋಗಬೇಡ್ರಿ. ಸಾಲ್ವ್ ಮಾಡಿದ್ರೆ ಅದನ್ನು ಕರೆಕ್ಟೇ, ಆದರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಈ ಮೆಥಡ್ ಸಾಲ್ವ್ ಮಾಡಿದ್ರೆ ನಿಮಗೆ ವೇಟೇಜ್ ಇದೆ. ಓಕೆ, ನಿಮ್ಮ ಸೊಲ್ಯೂಷನ್ಗೆ ವೇಟೇಜ್ ಇದೆ. ಸೊ ಸಿ ಯರ್ ವೇಟೇಜ್, ಸಿ ದ ಸೊಲ್ಯೂಷನ್. ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ. ಸೇಮ್ ಬುಕ್ ವ್ಯಾಲ್ಯೂ ಒಂದು ಸಲ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ ಒಮ್ಮೆ ಸಾಲ್ವ್ ಮಾಡಬೇಕು. ಇದರಲ್ಲಿ ಸೇಮ್ ರೀ, ಬುಕ್ ವ್ಯಾಲ್ಯೂ ಒಮ್ಮೆ ಕ್ಯಾಲ್ಕುಲೇಷನ್ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ. ಫಸ್ಟ್ ಏನು ಹೇಳಿದಾನವ ನೋಡ್ರಿ, ಬುಕ್ ವ್ಯಾಲ್ಯೂ ಹೇಳಿದ್ದಾನೆ. ಫಸ್ಟ್ ಏನು ಹೇಳಿದ್ದಾನೆ, ಬುಕ್ ವ್ಯಾಲ್ಯೂ. ಸೆಕೆಂಡ್ ಹೇಳಿದ್ದಾನೆ ಮಾರ್ಕೆಟ್ ವ್ಯಾಲ್ಯೂ. ಅದಕ್ಕಾಗಿ ನಾ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ ನೋಡ್ರಿ, ಸೊಲ್ಯೂಷನ್ ಮುಗೀತಿಷ್ಟೇ. ನಿಂದೇನು ಆನ್ಸರ್ ಮಾತ್ರ ಇದೆ ನೋಡಿರಿ, 10.75. ಇದಕ್ಕೆ ಯಾವುದು ಫಾರ್ಮುಲಾ ಬರಲ್ಲ, ಡೈರೆಕ್ಟ್ ಟೇಬಲ್ದಲ್ಲೇ ಸಾಲ್ವ್ ಮಾಡ್ತೀವಿ ನಾವು. ಫಸ್ಟ್ ಸೋರ್ಸ್ ಕಾಲಮ್, ಸೆಕೆಂಡ್ ಒನ್ ಅಮೌಂಟ್ ಕಾಲಮ್, ಥರ್ಡ್ ಒನ್ ಪ್ರಪೋರ್ಷನ್ ಕಾಲಮ್, ಥರ್ಡ್ ಒನ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕಾಲಮ್, ಫೋರ್ತ್ ಒನ್ weighted average cost. Okay, under source column equity share, return earning, whatever the source are given, taken into same here. Equity share, return earning, preference share capital, debenture, last one total. Second one amount column, same again, whatever the amount given in the previous columns, book value, that book value is taken here. See here 45, 15, 10, 30. Okay, all of you see here 45, 15, 10, 30. Next here ಅದೇ ನೋಡಿರಿ 45, 15, 10, 30. ಅದಕ್ಕಾಗಿ ನಾವು ಇಲ್ಲಿ ಬುಕ್ ವ್ಯಾಲ್ಯೂ ತೊಗೊಂಡಿವಿ 45, 15, 10, 30. ಟೋಟಲ್ ಬಿಕಮ್ 1 lakh. ನೆಕ್ಸ್ಟ್ ಪ್ರಪೋರ್ಷನ್ ಕಾಲಮ್, ಆಲ್ ಆಫ್ ಯು ಸಿ ಹಿಯರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಪೋರ್ಷನ್ ಕಾಲಮ್ is 45, 15, 10, 30. How will you taken it? Okay, see the working note here. ವರ್ಕಿಂಗ್ ನೋಟ್ ಫಾರ್ ಪ್ರಪೋರ್ಷನ್ ಕಾಲಮ್ ಎಲ್ಲರೂ ನೋಡ್ರಿ. ವರ್ಕಿಂಗ್ ನೋಟ್ ಫಾರ್ ಪ್ರಪೋರ್ಷನ್ ಕಾಲಮ್ 45 ಹ್ಯಾಂಗ್ ಬಜನ್ ಅಂದರೆ ಈ 45,000 ತೊಗೋಬೇಕು, ಇಕ್ವಿಟಿ ಶೇರ್ 45,000. ಟೋಟಲ್ ಎಷ್ಟಿದೆ 1 lakh ಡಿವೈಡೆಡ್ ಬೈ 1 lakh ಇಂಟು 100 ಮಾಡಬೇಕು. ಅದರಿಂದ ನಿಮಗೆ ಆನ್ಸರ್ಸ್ ಬರ್ತಾರೆ 45. ಇದು ಪ್ರಪೋರ್ಷನ್ ಎಷ್ಟು ರೀ 45. ಈ ರೀತಿ ಪ್ರಪೋರ್ಷನ್ ಕಾಲಮಲ್ಲಿ ನೀವು ಸಾಲ್ವ್ ಮಾಡಬೇಕು. ಸೇಮ್ ಅಗೇನ್ ಸೆಕೆಂಡ್ ಒನ್ 15,000 ರಿಟರ್ನ್ ಅರ್ನಿಂಗ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ 1 lakh ಇಂಟು 100. ಎಲ್ಲದಕ್ಕೂ ಇಂಟು 100 ಮಾಡಬೇಕು ಇಲ್ಲಿ. ಓಕೆ, ಇಂಟು 100 ಮಾಡೇಬೇಕು. 15,000 ಟೋಟಲ್ ಈಚ್ ಸೋರ್ಸ್ ಆಫ್ ಫೈನಾನ್ಸ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100. ಈ ರೀತಿ ಈಚ್ ಸೋರ್ಸ್ ಆಫ್ ಫೈನಾನ್ಸ್ ಡಿವೈಡೆಡ್ ಬೈ ಟೋಟಲ್ ಫಂಡ್ ಇಂಟು 100 ಮಾಡಿದಾಗ ಎಷ್ಟು ಬರ್ತಿರಲಿ 15. ರಿಟರ್ನ್ ಅರ್ನಿಂಗ್ 15. ಸೇಮ್ ಅಗೇನ್ ಪ್ರಿಫರೆನ್ಸ್ ಶೇರ್ 10,000 ಡಿವೈಡೆಡ್ ಬೈ 1 lakh ಇಂಟು 100 10 ಬರ್ತದೆ ರೀ. 30,000 ಡಿವೈಡೆಡ್ ಬೈ 1 lakh ಇಂಟು 100 30 ಬರ್ತದೆ. ಮೇಕ್ ಇಟ್ ಟೋಟಲ್ ಈಸ್ 100. ಓಕೆ, ನಾವು ನೆಕ್ಸ್ಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಈಗ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಹೆಂಗೆ ಮಾಡಬೇಕಂದ್ರೆ ಆನ್ 45 ಏನು ಬಂದಲ್ಲ ಪ್ರಪೋರ್ಷನ್, ಆ 45 ಮೇಲೆ 14% ಮಾಡಿರಿ. 45 ಮೇಲೆ 14% ಮಾಡಿದಾಗ ಈಗ ಆಫ್ಟರ್ ಟ್ಯಾಕ್ಸ್ ಕಾಸ್ಟನ್ನು ಆಲ್ರೆಡಿ ಹಿಂದೆ ಕೊಟ್ಟಿದ್ದಾನೆ ಪ್ರಾಬ್ಲಮ್ದಲ್ಲಿ, ನಿಮಗೆ ಗೊತ್ತಿದೆ 14%, 13%, 10%, 5% ಅದು ಅಡ್ಜಸ್ಟ್ಮೆಂಟ್ದಲ್ಲಿ ಕೊಟ್ಟಿದ್ದಾನೆ ಆಲ್ರೆಡಿ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್. ಓಕೆ, ಈಚ್ ಸೋರ್ಸ್ ಆಫ್ ಫೈನಾನ್ಸ್ ದ ಕಾಸ್ಟ್ ಇದು. ಓಕೆ, 45 ಇಂಟು 14% 6.3 ವೇಟೆಡ್ ಎವರೇಜ್ ಕಾಸ್ಟ್. ಇಲ್ಲಿ ನೋಡಿರಿ 3 ಇಂಟು 4 ಮಾಡಿ ನೋಡಿರಿ. 3 ಇಂಟು 4 ಅಂದರೆ 3 ಇಂಟು ಇದು 2 ಆಗಬೇಕು, 4 ಅಲ್ಲ. 2 ಇಂಟು 3 it is equal to become 4. This is the fourth column. Okay, see here 45 into 14%, 2 into 3, 45 into 14%, 6.3. Okay, next 15 into 13%, 1.95, 10 into 10%, 1, 30 into 5%, 1.5. ಓಕೆ, ಈ ರೀತಿ ಈ ಏನು ಪ್ರಪೋರ್ಷನ್ ಮೇಲೆ ಈ ಆಫ್ಟರ್ ಟ್ಯಾಕ್ಸನ್ನು ಪರ್ಸೆಂಟೇಜ್ ತೆಗೆದ ಮೇಲೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರ್ತದೆ. ಅದೇನು ಬರ್ತದೆ ರೀ, ಈಚ್ ಸೋರ್ಸ್ ಆಫ್ ಫೈನಾನ್ಸ್ ಬರ್ತದೆ ನೋಡಿರಿ. ಈ ಈಕ್ವಿಟಿ ಶೇರ್ ದ ವೇಟೆಡ್ ಎವರೇಜ್ 6.3, ರಿಟರ್ನ್ ಅರ್ನಿಂಗ್ ದ ವೇಟೆಡ್ ಎವರೇಜ್ 1.95, ಪ್ರಿಫರೆನ್ಸ್ ಶೇರ್ ದ ವೇಟೆಡ್ ಎವರೇಜ್ 1, ಡಿಬೆಂಚರ್ ದ 1.5. ಹೇಗೆ ಬರ್ತಂದರೆ ಆಫ್ಟರ್ ಟ್ಯಾಕ್ಸನ್ನು ಪ್ರಪೋರ್ಷನ್ ಮೇಲೆ ಪರ್ಸೆಂಟೇಜ್ ತೆಗಿತೀರಿ. 45 ಇಂಟು 14%, 15 ಇಂಟು 13%. ಅವಾಗ ಇದು ವೇಟೆಡ್ ಎವರೇಜ್ ಈಚ್ ಸೋರ್ಸ್ ಬರ್ತದೆ. ಅವಾಗ ಇದರ ಟೋಟಲ್ ಮಾಡಬೇಕು ರೀ. ಟೋಟಲ್ 6.3, 1.95, 1, 1.5 ಟೋಟಲ್ ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ 10.75.
ಇದು ಏನು ಟೋಟಲ್ ನಿಮ್ಮದು ಕರೆಕ್ಟ್ ಆನ್ಸರ್. ಅದಕ್ಕೆ ಮತ್ತೊಮ್ಮೆ ಇಲ್ಲಿ ತಳಗೆ ಬರೀಬೇಕು, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು 10.75. ನೋಡಿರಿ, ನಿನ್ನೆ ನಾವು ಕಾಸ್ಟ್ ಬೇಸಿಸ್ ಮೇಲೆ ಸಾಲ್ವ್ ಮಾಡಿದ್ದೀವಿ, ಅದರದ್ದು 10.75ನೇ ಬಂದಿದೆ. ಇವತ್ತು ನಾವು ವೇಟೆಡ್ದಾಗ ಸಾಲ್ವ್ ಮಾಡಿದ್ದೀವಿ, ಇದರದ್ದು 10.75ನೇ ಬಂದಿದೆ. ಅಂದ್ರೆ ನೀವು ಎಕ್ಸಾಮ್ದಲ್ಲಿ ಇದೇ ಸಾಲ್ವ್ ಮಾಡಿರಿ. ನಿನ್ನೆ ಬಿಡಿಸಿದ್ದದು ಅಲ್ಟರ್ನೇಟಿವ್ ಮೆಥಡ್, ಇವತ್ತು ಬಿಡಿಸಿದ್ದು ವೇಟೆಡ್ ಮೆಥಡ್. ಇದಕ್ಕೆ ವೇಟೇಜ್ ತುಂಬ ಇದೆ. ಇದರ ನೋಡಿರಿ ವರ್ಡಿಂಗ್ ಏನಿದೆ, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಆದ ಕಾರಣ ವೇಟೆಡ್ದಲ್ಲೇ ಸಾಲ್ವ್ ಮಾಡಬೇಕು. ಓಕೆ, ನಾವು ಗೋ ಟು ದ ಮಾರ್ಕೆಟ್ ವ್ಯಾಲ್ಯೂ. ಓಕೆ, ಸೆಕೆಂಡ್ ಬಿ, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಮಾರ್ಕೆಟ್ ವ್ಯಾಲ್ಯೂ. ಸೇಮ್, ಮತ್ತೇನು ಚೇಂಜ್ ಇಲ್ಲ. ಇಲ್ಲಿ ರಿಟರ್ನ್ ಅರ್ನಿಂಗ್ ಬರೋಂಗಿಲ್ಲ, ಗೊತ್ತಿದೆ ನಿಮಗೆ. ಸೋರ್ಸ್ ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ ತೋತ್ರಿ. ಅಮೌಂಟ್ 90,000, 10,000, 30,000. ಇಟ್ ಇಸ್ ಅ ಮಾರ್ಕೆಟ್ ವ್ಯಾಲ್ಯೂ. ಇದು ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡಿರಿ. ಪ್ರಪೋರ್ಷನ್ ಹೇಗೆ ಮಾಡಬೇಕು ನಿಮಗೆ ಗೊತ್ತಿದೆ, ಈಗಾಗಲೇ ಹೇಳಿದ್ದೆ. ಇಕ್ವಿಟಿ ಶೇರ್ 90,000 ಇದೆ. ಟೋಟಲ್ ನೋಡಿರಿ 1,30,000 ಆಗಿದೆ. 90 + 10 + 30 1,30,000 ಆಗಿದೆ. ಆದ ಕಾರಣ 90,000 ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ 1,30,000 ಇಂಟು 100. ಎಲ್ಲರೂ ಕರ್ಸರ್ ನೋಡಿರಿ. 90,000 divided by 1,30,000 into 100. It is become 69.23. So it taken 69.23 in the proportion column. Okay. 90,000 ದ ಪ್ರಪೋರ್ಷನ್ ಎಷ್ಟಾಯಿತು, 69.23. ಇಲ್ಲಿ ವರ್ಕಿಂಗ್ ನೋಟ್ ನೋಡ್ರಿ, ಇಲ್ಲಿ ಬೇಕಾದ ವರ್ಕಿಂಗ್ ನೋಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ 10,000. ಸೇಮ್ ಅಗೇನ್ 10,000. ಟೋಟಲ್ ಅಮೌಂಟ್ 1,30,000 ಇದೆ. 10,000 ಡಿವೈಡ್ ಬೈ 1,30,000 ಇಂಟು 100 ಮಾಡ್ತೀರಿ. ಆ್ಯಕ್ಚುಲಿ ಆನ್ಸರ್ 7.69 ಬರ್ತದೆ. ನೋಡ್ರಿ ಇಲ್ಲಿ ಕರ್ಸರ್ ನೋಡ್ರಿ, 7.69 ಬರ್ತದೆ. ನಾನು ರೌಂಡ್ ಅಪ್ ಮಾಡೀನಿ 7.70. ದಟ್ಸ್ ವೈ 7.70. ಸ್ವಲ್ಪ ನಿಯರೆಸ್ಟ್ ಬರ್ತಂದರೆ ನೀವು ರೌಂಡ್ ಅಪ್ ಮಾಡಬಹುದು. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇದು ಏನು ಪ್ರಪೋರ್ಷನ್ ಕಾಲಮ್ ಏನು ನೀವು ಟೋಟಲ್ ಮಾಡ್ತೀರಿ, ಆಲ್ ಆಫ್ ಯು ಲಿಸನ್ ಕೇರ್ಫುಲಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಪೋರ್ಷನ್ ಕಾಲಮ್ ನೀವು ಏನು ಟೋಟಲ್ ಮಾಡ್ತಿರಲ್ಲ, ಅದರ ಆನ್ಸರ್ ಎಷ್ಟು ಬರಬೇಕು ರೀ, 100 ಬರಬೇಕು. 100ಕ್ಕಿಂತ ಹೆಚ್ಚಿಗೆ ಬರಬಾರ್ದು. ಪ್ರಪೋರ್ಷನ್ ಮಾಡತ್ತೀವಿ ನಾವು, 100ದಲ್ಲಿ ಎಷ್ಟೆಷ್ಟು ಭಾಗ ಇದೆ. 100ದಿಂದ ನೋಡ್ರಿ ಇಲ್ಲಿ 100ದಿಂದ ಇಕ್ವಿಟಿ ಶೇರ್ದ 69% ಇದೆ, ಪ್ರಿಫರೆನ್ಸ್ ಶೇರ್ದ 7% ಇದೆ, ಡಿಬೆಂಚರ್ದ 23 ಇದೆ. ಈ ರೀತಿ ನಾವೇನು ಮಾಡ್ತಾ ಇದೀವಿ, ಪಾರ್ಟಿಷನ್ ಮಾಡ್ತಾ ಇದೀವಿ. ಅದು ಟೋಟಲ್ ಮಾಡಿದಾಗ 100ಗೆ ರೀಚ್ ಆಗಬೇಕು. ಇಲ್ಲಿ ನೋಡ್ರಿ ಪ್ರೀವಿಯಸ್ ಬುಕ್ ವ್ಯಾಲ್ಯೂ ನೋಡಿದಾಗ ಅಲ್ಲೂ 100 ಬಂದದ್ದು ನೋಡ್ರಿ. 45, 15, 10, 30, 100. 100 ಬರಬೇಕು. ಇಲ್ಲಿ ನೀವು 100ಕ್ಕಿಂತ 1 ಪಾಯಿಂಟ್ ಕಮ್ಮಿ ಬರಬಾರ್ದು, 1 ಪಾಯಿಂಟ್ ಹೆಚ್ಚಿಗೂ ಬರಬಾರ್ದು. ಓಕೆ, ನೋಡ್ರಿ 10,000 ಪ್ರಿಫರೆನ್ಸ್ ಶೇರ್ 10,000 ಡಿವೈಡ್ ಬೈ 1,30,000 ಇಂಟು 100 ಮಾಡ್ತೀರಿ, 7.7. ಡಿಬೆಂಚರ್ ಸೇಮ್ ಅಗೇನ್, ಇಲ್ಲಿ ವರ್ಕಿಂಗ್ ನೋಟ್ ಮಾಡಿಲ್ಲ, ನೀವು ಮಾಡ್ಬೋದು, ಕಂಟಿನ್ಯೂ ಮಾಡಿರಿ. 30,000 ಡಿವೈಡೆಡ್ ಬೈ 1,30,000 ಇಂಟು 100 ಮಾಡಿದಾಗ 23.07. ಓಕೆ, ಅದಕ್ಕೆ ಇಲ್ಲಿ ಎಕ್ಸೆಟ್ರೇ ಬರ್ದೀನಿ, ತಾವು ಕಂಟಿನ್ಯೂ ಮಾಡಿರಿ ಬುಕ್ದಲ್ಲಿ. 23.07 ಬತ್ತು. 30,000 ಡಿವೈಡ್ ಬೈ 1,30,000 ಇಂಟು 100 ಮಾಡಿದಾಗ 23.07. ಇದರದ್ದು ಪ್ರಪೋರ್ಷನ್ ಟೋಟಲ್ ಮಾಡ್ತೀನಿ, 100 ಬರ್ತದೆ. ನೆಕ್ಸ್ಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್ದಲ್ಲಿ, ಅಂದರೆ 69 14%. ಎಷ್ಟಾಯಿತು, 9.69. ಓಕೆ, 2 into 3 is equal to 4. ಅಂದರೆ ಈ 2 ಮತ್ತು ಇಂಟು 3 ಮಾಡಿದಾಗ ನಿಮ್ಗೆ 4th ಆನ್ಸರ್ ಬರುತ್ತದೆ. ಓಕೆ, ಸಿ 69.23 ಇಂಟು 14%, 9.69 ಬತ್ತು. ವೇಟೆಡ್ ಎವರೇಜ್ ಫಾರ್ ಇಕ್ವಿಟಿ ಶೇರ್ 9.69. ನೆಕ್ಸ್ಟ್ 7.70 ಇಂಟು 10%, 0.77. ನೆಕ್ಸ್ಟ್ 23.07 ಇಂಟು 5%, 1.15 ಬರ್ತದೆ. ಓಕೆ, ಅಂದರೆ ಈಚ್ ಸೋರ್ಸ್ ಆಫ್ ಫೈನಾನ್ಸ್ ದ ವೇಟೆಡ್ ಇದು ಎಷ್ಟು, ಇಕ್ವಿಟಿ ಶೇರ್ 9.69, ಪ್ರಿಫರೆನ್ಸ್ ಶೇರ್ಸ್ 0.77, ಡಿಬೆಂಚರ್ 1.15. ನೆಕ್ಸ್ಟ್ ಮೇಕ್ ಇಟ್ ಟೋಟಲ್ ಮಾಡಿರಿ. ನಾವು 9.69 ಪ್ಲಸ್ 0.77 ಪ್ಲಸ್ 1.15 ಟೋಟಲ್ ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ 11.61. 11.61 ನಿನ್ನೆ ಏನು ಆನ್ಸರ್ ಬಂದಿತ್ತು ಅದೇ ಸೇಮ್ ಆನ್ಸರ್ ಬಂದಿದೆ ನೋಡ್ರಿ. ನಿಮಗೇನು ನಿನ್ನೊಂದು ಯೂಟ್ಯೂಬ್ ವಿಡಿಯೋ ಕಳಿಸಿದ್ದೀನಿ, ಅದು ಏನು ಸೇಮ್ ಆನ್ಸರ್ ಇದೆ ಅದೇ ಸೇಮ್ ಆನ್ಸರ್ ಇಲ್ಲಿ ಬಂದು ಮ್ಯಾಚ್ ಆಗಿದೆ. ಅಂದರೆ ಇದು ವೇಟೆಡ್ ಎವರೇಜ್ ಮಾಡಿದಾಗೂ ಸೇಮ್ ಆನ್ಸರ್ ಬರ್ತದೆ, ಕಾಸ್ಟ್ ಮಾಡಿದಾಗೂ ಸೇಮ್ ಆನ್ಸರ್ ಬರ್ತದೆ. ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಕ್ಸಾಮ್ದಲ್ಲಿ ಇದೇ ಮೆಥಡ್ ಸಾಲ್ವ್ ಮಾಡಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಕ್ಸಾಮ್ದಲ್ಲಿ ವೇಟೆಡ್ ಇವತ್ತೇನು ಕಳಿಸಿನಿ ಈ ವಿಡಿಯೋದಲ್ಲಿ ನಿಮಗೇನು ಹೇಳ್ತಿದ್ದೀನಿ ಇದೇ ಮೆಥಡ್ ನೀವು ಎಕ್ಸಾಮ್ದಲ್ಲಿ ಸಾಲ್ವ್ ಮಾಡಿರಿ. ಆದಷ್ಟು ಮಟ್ಟಿಗೆ ನಿಮಗದು ನಿನ್ನೆ ಹೇಳಿದ್ದು ಅಲ್ಟರ್ನೇಟಿವ್ ಮೆಥಡ್, ಇವತ್ತು ಹೇಳ್ತಾ ಇರೋದು ವೇಟೆಡ್ ಮೆಥಡ್. ಓಕೆ, ಅದರ ಹೆಡ್ಡಿಂಗ್ ಏನಿದೆ ವೇಟೆಡ್ ಇದೆ, ಅದಕ್ಕೆ ವೇಟೆಡ್ದಲ್ಲೇ ಸಾಲ್ವ್ ಮಾಡಬೇಕು. ಕೆಲವೊಬ್ಬರು ಸ್ಕಾಲರ್ಗೆ ಫೋನ್ ಹಚ್ಚಿ ಕೇಳಿದೆ, ಇಲ್ಲ ಸರ್ ಇದೇ ಮೆಥಡ್ ನೀವು ಸಾಲ್ವ್ ಮಾಡಿರಿ, ಹುಡುಗರಿಗೆ ಇದೇ ಮೆಥಡ್ ಹೇಳ್ರಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ್ಯಾಟ್ಸ್ ವೈ ಆಲ್ ಆಫ್ ಯು ಈ ಮೆಥಡ್ ಮೇಲೆ ಕಾನ್ಸಂಟ್ರೇಷನ್ ಕೊಡ್ರಿ. ಓಕೆ,
ಈಗ ಆನ್ಸರ್ ಎಷ್ಟು ಬಂತು ಟೋಟಲ್ ಮಾಡ್ತೀರಿ. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ 9.69, 0.77, 1.15, 11.61. ದಿಸ್ ಇಸ್ ಆನ್ಸರ್. It is a main answer. 11.61 is the answer. So again once again written here 11.61 is the answer. ಹಾಂ, ಇದು ವರ್ಕಿಂಗ್ ನೋಟ್ ಇದೆ. ಇದು ವರ್ಕಿಂಗ್ ನೋಟ್. ನೀವು ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿರಿ ಅಲ್ಲಿ. ಹಾಂ, ವರ್ಕಿಂಗ್ ನೋಟ್ ಅದು ಬರೀರಿ ಕ್ಲಿಯರಾಗಿ. ನೋಡಿ ಬರ್ದಿ ನೋಡೋಣ. ವರ್ಕಿಂಗ್ ನೋಟ್ ಆನ್ ಪ್ರಪೋರ್ಷನ್ ಕಾಲಮ್. ಪ್ರಪೋರ್ಷನ್ ಕಾಲಮ್ ಮೇಲೆ ವರ್ಕಿಂಗ್ ನೋಟ್ ಇದೆ ನೋಡಿರಿ. ಪ್ರೀವಿಯಸ್ ಬುಕ್ ವ್ಯಾಲ್ಯೂ ಹಂಗೆ ಬರ್ದಿ ನೋಡಿರಿ. ನೋಡಿರಿ, ಇದು ಸೆಕೆಂಡ್ ಒನ್, ಬುಕ್ ವ್ಯಾಲ್ಯೂ, ವರ್ಕಿಂಗ್ ನೋಟ್ ಆನ್ ಪ್ರಪೋರ್ಷನ್ ಕಾಲಮ್. ಓಕೆ, ಈಗ ಏನು ತಿಳಿದಿಲ್ಲ ಅಂದರೆ ಮತ್ತೊಮ್ಮೆ ನೀವು ಕೇಳಬಹುದು, ಕಾಲ್ ಮಾಡಬಹುದು, ವಾಟ್ಸಪ್ಪಲ್ಲಿ ಕೇಳಿರಿ, ಸರ್ ತಿಳಿದಿಲ್ಲ ಮತ್ತೊಮ್ಮೆ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿರಿ ಅಂತ. ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಾದರೆ ವಿಡಿಯೋ ಲೈಕ್ ಮಾಡಿರಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಅಥವಾ ತಿಳಿದಿಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ, ಸರ್ ತಿಳಿದಿಲ್ಲ, ಇದೊಂದು ಕಾಲಮ್ ಎಕ್ಸ್ಟ್ರಾ ಗೊತ್ತಾಗಿಲ್ಲ, ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿರಿ, ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ಓಕೆ, ಈಗ ನಿನ್ನೆ ಏನು ನಿಮಗೆ ಪ್ರಾಬ್ಲಮ್ ಕೊಟ್ಟಿದೆ ಅದೇ ಪ್ರಾಬ್ಲಮನ್ನು ಇದರಾಗೆ ಸಾಲ್ವ್ ಮಾಡಿರಿ. ಯಾವುದ್ರಿ? ವೇಟೆಡ್ದಾಗ ಸಾಲ್ವ್ ಮಾಡಿರಿ. ನಿನ್ನೆ ನೀವು ಕೊಟ್ಟಂಥ ಹೋಮ್ವರ್ಕನ್ನು ಕಾಸ್ಟ್ದಾಗ ಸಾಲ್ವ್ ಮಾಡಿದ್ರಿ, ಇವತ್ತು ನೀವು ವೇಟೆಡ್ದಾಗ ಸಾಲ್ವ್ ಮಾಡಿ. ಓಕೆ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೇಳ್ತೀನಿ, ವೇಟೆಡ್ದಾಗೆ ಸಾಲ್ವ್ ಮಾಡಬೇಕು ನೀವು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಈ ವಿಡಿಯೋದಲ್ಲಿ ಏನು ಕಳಿಸಿದ್ದೀನಿ ವೇಟೆಡ್ದಾಗೆ ಸಾಲ್ವ್ ಮಾಡಬೇಕು. ಓಕೆ.